ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲೊಬ್ಬರು ಕಾಮೆಂಟ್ ಮಾಡಿದ್ದಾರೆ, ಮ್ಯಾಮ್ SSP ಸ್ಕಾಲರ್ಶಿಪ್ ಮೈನಾರಿಟಿ ವೆರಿಫಿಕೇಷನ್ ನಾಟ್ ಡನ್, ವಾಟ್ ಕ್ಯಾನ್ ಐ ಡೂ ಅಂತ ಹೇಳಿ. ಸೊ ಇವರೊಬ್ಬರು ಎಲ್ಲ ತುಂಬ ಜನರು ಪಾಪ ನೀವು ಕೇಳ್ತಾ ಇದ್ರಿ, ಅಕ್ಕ SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಕೊಡಿ, ಲಾಸ್ಟ್ ಡೇಟ್ ಯಾವಾಗ, ವೆರಿಫಿಕೇಷನ್ ಆಗಿಲ್ಲ, ಅಮೌಂಟ್ ಬಂದಿಲ್ಲ ಅಂತ ಹೇಳಿ. ಸೊ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ತುಂಬಾ ಚೇಂಜಸ್ ಆಗಿದೆ. SSP ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ ಅಲ್ವಾ, ತುಂಬಾ ಅಪ್ಡೇಟ್ಸ್ಗಳು ನೀವು ಆರಾಮಾಗಿ ಮೊಬೈಲಲ್ಲಿನೇ ನೋಡ್ಕೋಬೋದು. ಎಲ್ಲಿ ಕೂಡ ನೀವು ಆಫೀಸ್ಗೆ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಮೇನ್ ಥಿಂಗ್ ಏನಾಗಿದೆ ಅಂತಂದರೆ, ನನ್ನ ಹತ್ರ ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ ಇಲ್ಲ. ಸೊ ದಟ್ ನಾನು ನಿಮಗೆ ಏನೇ ಒಂದು ಅಪ್ಡೇಟ್ಸ್ ಬಂದಿದ್ದರೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಗಿವ್ ಯುವರ್ ಸ್ಟೂಡೆಂಟ್ ಲಾಗಿನ್ ಆರ್ ಪಾಸ್ವರ್ಡ್ ಮೀನ್ಸ್, ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪಾಸ್ವರ್ಡ್ ಮತ್ತು ID ಸೆಂಡ್ ಮಾಡ್ಬೋದು. ಆ್ಯಂಡ್ ಸೆಂಡ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸಿದರೆ ಪ್ಲೀಸ್ ಸೆಂಡ್ ಮಾಡಬೇಡಿ. ಆ್ಯಂಡ್ ಇದರಿಂದ ಏನೂ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಸೊ ನನಗೆ ಯಾರ್ದಾದ್ರೂ ID ಪಾಸ್ವರ್ಡ್ ಸಿಕ್ಕಿದರೆ ಅಲ್ಲಿ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ, ಸೊ ದಟ್ ನಾನು ಈಸಿಲಿಯಾಗಿ ನಿಮಗೆ ಹೇಳ್ಬೋದು. ಸೊ ಆ ಒಂದು ಉದ್ದೇಶಕ್ಕಾಗಿ ನಾನು ನಿಮಗೆ ಕೇಳ್ತಾ ಇರೋದು ಅಷ್ಟೇ, ಓಕೆನಾ. ಸೊ ಇವಾಗ ಇದು ಇಲ್ಲ ಅಂತಂದರೂ ಕೂಡ ನನಗೆ ಏನು ಗೊತ್ತಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ವೆರಿಫಿಕೇಷನ್ ಆಗಲಿಲ್ಲ ಅಂತಂದರೆ ಯು ಹ್ಯಾವ್ ಟು ವೇಟ್. ಫೆಬ್ರವರಿ ತಿಂಗಳು ವೆಯ್ಟ್ ಮಾಡಿ. ಸೊ ಪಟ್ಟಂತ ವೆರಿಫಿಕೇಷನ್ ಆಗೋದಿಲ್ಲ ಗೈಸ್. ಸೊ ಫೆಬ್ರವರಿ ತಿಂಗಳು ವೆಯ್ಟ್ ಮಾಡಿ. ಅದು ಆಗಲಿಲ್ಲ ಅಂತಂದರೆ ನೀವು ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಲೇಬೇಕು. ತುಂಬ ಜನರು ಹೇಳ್ತಾರೆ ನೀವು ಕಾಲ್ ಮಾಡಿ ವಿಚಾರಿಸಿ ಅಂತ ಹೇಳಿ. ವೆನ್ ಐ ವಾಸ್ ಇನ್ ಇಂಜಿನಿಯರಿಂಗ್ 3 ಇಯರ್ಸ್ ಚೆನ್ನಾಗಿ ಬಂತು ನನಗೆ ಸ್ಕಾಲರ್ಶಿಪ್. ಆದರೆ ಫೈನಲ್ ಇಯರಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡ್ತಾರೆ, ಬಟ್ ಜಾಸ್ತಿ ಏನೂ ಹೇಳೋದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ. ಬಟ್ ನಾವು ವಿಸಿಟ್ ಮಾಡಿದರೆ ಮಾತ್ರ ಏನು ಪ್ರಾಬ್ಲಮ್ ಇದೆ, ಏನಕ್ಕಾಗಿದೆ ಅಂತ ಎಲ್ಲನೂ ಹೇಳ್ತಾರೆ. ಓಕೆ, ಬೆಟರ್ ನೀವು ವಿಸಿಟ್ ಮಾಡಿದ್ರೇ ಒಳ್ಳೆಯದು. ಆ್ಯಂಡ್ ನಾನು ನಿಮಗೆ ನಂಬರ್ ಕೂಡ ಶೇರ್ ಮಾಡ್ತೀನಿ ಡಿಪಾರ್ಟ್ಮೆಂಟ್ದು. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾಕೆ ವೆರಿಫಿಕೇಷನ್ ಆಗಲಿಲ್ಲ ಅಂತ ಕೇಳ್ಬೋದು. ಆ್ಯಂಡ್ ಇನ್ನೊಂದು 2024-25 ಸ್ಟೂಡೆಂಟ್ಸ್ ಹಾಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ತಿಂಗಳಲ್ಲಿ 15 ಡೇಸ್ ಬ್ಯಾಕೇ ಬಂದಿದೆ, ಎಲ್ರಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಂದಿದೆಯಲ್ವ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಸೊ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು ವೆರಿಫಿಕೇಷನ್ ಆಗಿಲ್ಲ ಅಂತ ಹೇಳಿ. ಸೊ ಅಗೇನ್ ನಾನು ಹೇಳ್ತಾ ಇರೋದು, ಸೊ ಇಲ್ಲೇ ನೀವು ನೋಡ್ಬೋದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಸೊ ಅದಕ್ಕೆ ನೀವು ಕಾಲ್ ಮಾಡಿ ಕೇಳಬೇಕು. ಸೊ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್, ಅಗ್ರಿಕಲ್ಚರ್, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಸೊ ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಹೇಳ್ತಾರೆ, ಓಕೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಸೊ ನಂದು ಟೈಮಲ್ಲಿ ನಾನು ವಿಸಿಟ್ ಮಾಡಿದ್ರೆ ಮಾತ್ರ ನನಗೆ ಅಲ್ಲಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿತ್ತು. ಆ್ಯಂಡ್ ನನಗೆ ಅಮೌಂಟ್ ಕೂಡ ರಿಸೀವ್ ಆಗಿದೆ, ಓಕೆ. ಸೊ ಅದಕ್ಕಾಗಿ ನೀವು ಕೂಡ ವಿಸಿಟ್ ಮಾಡಿದ್ರೇ ಬೆಟರ್. ಬಟ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕಾಲ್ ಮಾಡಿ. ಸೊ ಕಾಲಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ ವಿಸಿಟ್ ಮಾಡಿ, ಓಕೆನಾ. ಸೊ ಅಷ್ಟೇ. ಆ್ಯಂಡ್ ತುಂಬಾ ಅಪ್ಡೇಟ್ಸ್ಗಳಿದ್ದಾವೆ. ಬಟ್ ಎಲ್ಲ ಅಪ್ಡೇಟ್ಸ್ ಹೇಳಬೇಕು ಅಂತಂದರೆ ಐ ನೀಡ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ಬಟ್ ಸ್ಟಿಲ್ ನಿಮಗೆ ಇದೇ ಥರ ಓರಲ್ ಆಗಿ ಕೂಡ ನಿಮಗೆ ಹೇಳ್ತೀನಿ. ಬಟ್ ಓರಲ್ ಆಗಿ ಜಸ್ಟ್ ಸುಮ್ಮನೆ ಹೇಳೋಕ್ಕಿಂತ ಬೆಸ್ಟ್ ನಿಮಗೆ ಸ್ಕ್ರೀನಲ್ಲಿ ತೋರಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಅನಿಸುತ್ತೆ, ಹೌದಲ್ವ ಗೈಸ್. ಸೊ ಐ ಹೋಪ್ ಇವಾಗ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ಇದ್ದರೆ ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.